ಚೀನಾದಲ್ಲಿ ಕಾಲಿಟ್ಟಂತ ಈ ಹೊಸ ವೈರಸ್ನ ಕಾಟದಿಂದಾಗಿ ಸದ್ಯ ದೇಶದಲ್ಲೂ ಕೂಡ ಅಲರ್ಟ್ ಆಗಿರುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. HMP ವೈರಸ್ ಬಗ್ಗೆ ಅಧ್ಯಯನದಲ್ಲಿ ಒಂದಿಷ್ಟು ಅಚ್ಚರಿಯ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಏನದು ಅಂಶಗಳು? HMP ವೈರಸ್ ಬಹಳ ವೇಗವಾಗಿ ಹರಡುತ್ತೆ, ಶ್ವಾಸಕೋಶಕ್ಕೆ ನೇರವಾಗಿ ಎಫೆಕ್ಟ್ ಮಾಡುತ್ತೆ. ಮಕ್ಕಳು, ಗರ್ಭಿಣಿಯರು ಅಲರ್ಟ್ ಆಗಿರಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನ ನೀಡುತ್ತಿದ್ದಾರೆ. ಜೊತೆಗೆ ಮರಣ ಪ್ರಮಾಣ ಕೊರೋನಾಗಿಂತಲೂ ಹೆಚ್ಚಿರಬಹುದು ಅಂತ ಹೇಳಿ ಸಾಂಕ್ರಾಮಿಕ ರೋಗ ತಜ್ಞರು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಅಗತ್ಯ ಬಿಟ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಗೂ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಾನದಂಡ ಮೆಡಿಸಿನ್ ಬಗ್ಗೆ ಪತ್ರವನ್ನ ಬರೆಯೋದಕ್ಕೆ ತಜ್ಞ ವೈದ್ಯರು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಸುನಿಲ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಸತ್ತಾರಿ ವಿಚಾರವಾಗಿ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಚೀನಾದಲ್ಲಿ ಇದೀಗ ಮತ್ತೆ ಹೊಸ ವೈರಸ್ ಕಾಣಿಸಿಕೊಂಡಿದ್ದು ಆತಂಕ ಹೆಚ್ಚಾಗಿದೆ. HMP ವೈರಸ್ ಚೀನಾದಲ್ಲಿ ಸ್ಫೋಟಗೊಂಡಿದ್ದು ಚೀನಾದ ಹಲವು ಆಸ್ಪತ್ರೆಗಳು ಇದೀಗ ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ. ಹಾಗಾದರೆ ಈ ಒಂದು ವೈರಸ್ ಎಷ್ಟು ಡೇಂಜರ್, ಇದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಹೇಗಿದೆ, ಕೊರೋನಾ ಕಂಪೇರ್ ಮಾಡಿದರೆ ಇದರ ಸಾವಿನ ದರ ಕೂಡ ಹೆಂಗಿದೆ, ಅದರ ಜೊತೆಗೆ ಜನರು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು, ಭಾರತಕ್ಕೆ ಏನಾದರೂ ಈ ವೈರಸ್ ಬಂದರೆ ಅದರ ಎಫೆಕ್ಟ್ ಏನಾಗಿರುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಸುನಿಲ್ ಕುಮಾರ್ ಇದ್ದಾರೆ. ಡಾಕ್ಟರ್ ಸುನಿಲ್ ಕುಮಾರ್ ಅವರನ್ನು ಮಾತನಾಡ್ಸ್ಕೊಂಡು ಹೋಗ್ತೀನಿ. ಅಂದರೆ ಆ ನಿಮೋನಿಯಾ ಏನಾದರೂ ಆದಾಗ ಅವಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ, ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ. ಹಾಗಾಗಿ ಇದು ಡೆತ್ ರೇಷೋ ನೋಡ್ತಾ ಹೋದಾಗ ನಿಖರವಾದ ಮಾಹಿತಿ ಪ್ರಕಾರ 8 to 10% ಇದೆ ಅಂತ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೋದು. ಸರ್, ಇದು ಬರೀ ಮಕ್ಕಳನ್ನು ಮಾತ್ರ ಕಾಡುತ್ತಾ ಅಥವಾ ಪ್ರೆಗ್ನೆನ್ಸಿಗಳು ಕೂಡ ಈ ರೀತಿಯ ವೈರಸ್ ಎಫೆಕ್ಟ್ ಆಗುತ್ತಾ? ಆದರೆ ಯಾವ್ಯಾವ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಸರ್ ದೇಹದ? ಇದು ಬರೀ ಮಕ್ಕಳನ್ನಷ್ಟೇ ಅಲ್ಲ, ಮಕ್ಕಳು ಮತ್ತು ವಯಸ್ಸಾದವರು, ಹದಿಹರಿಯದವರು ಎಲ್ಲ ಏಜ್ ಗ್ರೂಪಲ್ಲೂ ಕೂಡ ಈ ವೈರಸ್ ಹರಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದ್ರದ್ದು ಎಫೆಕ್ಟು ಯಾರಲ್ಲಿ ಜಾಸ್ತಿ ಅಂದರೆ, ಒಂದು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಎರಡನೇದು ಗರ್ಭಿಣಿ ಏನಿರ್ತಾರೆ ಗರ್ಭಿಣಿಯರು ಅಂಥವರಿಗೆ ಹರಡುವಂಥ ಸಾಧ್ಯತೆ ಇರುತ್ತೆ, ಮತ್ತು ಬಾಣಂತಿಯರಿಗೆ ಆದರೆ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ವಯಸ್ಸಾಗಿರುವಂಥವ್ರು, ಆಮೇಲೆ ಅದ್ರ ಜೊತೆ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಡಯಾಬಿಟೀಸು, ಹೈಪರ್ಟೆನ್ಷನ್ನು, ಕ್ಯಾನ್ಸರು, HIV ಇಂಥ ಒಂದು ಕಾಯಿಲೆಗಳಿರುವಂಥ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸಿಗೆ ಇದು ಬೇಗ ಹರಡುವಂಥ ಸಾಧ್ಯತೆ ಇರುತ್ತೆ. ಅದು ಬಂದರೆ ಅದರದ್ದು ಸಿವಿಯಾರಿಟಿ ಮತ್ತು ಎಫೆಕ್ಟ್ಸ್ ಕೂಡ ಈ ಒಂದು 4 ಗ್ರೂಪ್ಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸರ್, ಈ ವೈರಸ್ ಭಾರತಕ್ಕೆ ಏನಾದರೂ ಕಾಲಿಟ್ಟರೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್? ಇದು ಅದಕ್ಕೆ ಏನೇನು ಮುನ್ನೆಚ್ಚರಿಕೆ ತಗೋಬೇಕು? ಈಗ ನೋಡಿ, ಕರೋನಾ ವೈರಸ್ ಬಂದ ಮೇಲೆ ನಮ್ಮ ದೇಶದಲ್ಲಿ ಹಲವಾರು ಹೊಸ ವೈರಸ್ಗಳು ಬಂದಿದೆ. ಯಾವುದೂ ಕೂಡ ಕರೋನಾ ವೈರಸ್ ಅಷ್ಟು ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ನ ಕಾಸ್ ಮಾಡಿಲ್ಲ. ಅದು ಕರೋನಾ ವೈರಸ್ ಒಂದು ಸ್ಪೆಸಿಫಿಕ್ ವೈರಸ್ ಇತ್ತು, ಅದಕ್ಕೆ ಆಗಿನ ಹಂತದಲ್ಲಿ ಒಂದು ಚಿಕಿತ್ಸೆ ಇರಲಿಲ್ಲ. ಆಮೇಲೆ ಚಿಕಿತ್ಸೆ ಬಂತು, ವ್ಯಾಕ್ಸಿನ್ ಬಂತು, ಸಿವಿಯಾರಿಟಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಬಟ್ ಈಗ ಕರೋನಾ ಆದಮೇಲೆ ಎಲ್ಲರಿಗೂ ಗೊತ್ತಿರೋಂಗೆ ಹಲವಾರು ಹೊಸ ವೈರಸ್ಗಳು ಬಂದಿದೆ. ಅದರದ್ದು ಎಫೆಕ್ಟ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ. ಈ ವೈರಸ್ ಕೂಡ ಬಂದು ನೋಡಿದಾಗ ಕರೋನಾ ಅಷ್ಟೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಲ್ಲ. ಬಿಕಾಸ್ ಆಲ್ರೆಡಿ ಈ ವೈರಸ್ಸು 2001ರಿಂದ ವಿಶ್ವದಾದ್ಯಂತ ಇದೆ. ಅದಕ್ಕೆ ಹಲವಾರು ರೋಗಗಳಲ್ಲಿ ಹಲವಾರು ದೇಶಗಳಲ್ಲಿ ಇದು ರಿಪೋರ್ಟ್ ಆಗ್ತಾ ಬಂದಿದೆ. ಬಟ್ ಬಂದಾಗೂ ಕೂಡ ಅಲ್ಲಿ ಕೂಡ ವ್ಯಕ್ತಿಗಳು ಚಿಕಿತ್ಸೆ ತಗೊಂಡು ಆರಾಮವಾಗಿ ಗುಣವಾಗಿ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ದೇಶಕ್ಕೆ ಇದನ್ನು ಕಾಲಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಕಾಲಿಟ್ಟರೆ ಏನು ಜನರು ಅಥವಾ ಯಾರೂ ಭಯಭೀತರಾಗುವಂಥ ಒಂದು ಏನು ಸನ್ನಿವೇಶ ಏನು ಖಂಡಿತವಾಗ್ಲೂ ಸೃಷ್ಟಿ ಆಗಲ್ಲ. ಯಾಕಂದರೆ ಇದು ಒಂದು ಸ್ವಲ್ಪ ಮೈಲ್ಡ್ ವೈರಸ್ ಅಂತ ಹೇಳ್ಬೋದು. ಹಾಗಾಗಿ ಅದು ಮುನ್ನೆಚ್ಚರಿಕೆ ಕ್ರಮಗಳೇನಾದ್ರು ಜನಗಳು ಕೈಗೊಂಡ್ರೆ ಅದರಿಂದ ಈ ವೈರಸ್ ಬರುವಂಥ ಸಾಧ್ಯತೆಗಳನ್ನ ತಡೆಗಟ್ಟಬೋದು. ಹಾಗೆ ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ ಈಗ ಈ ಒಂದು ಹೊಸ ವೈರಸ್ ಬಂದಿಲ್ಲದೆ ಇರೋದ್ರಿಂದ ಕೇಂದ್ರ ಸರ್ಕಾರದ್ದು ಇನ್ನೊಂದ್ಸಲ ಹೇಳ್ಬಿಡ್ಲಾ ಇದು ನೋಡಿ, ಕೇಂದ್ರ ಸರ್ಕಾರದಿಂದ ಏನೇನು ಮಾರ್ಗಸೂಚಿಗಳು ಬರುತ್ತೆ ಅದನ್ನು ನಾವು ಅನುಸರಿಸ್ಬೋದು. ಖಂಡಿತವಾಗ್ಲೂ ಇದು ಬಂದರೆ ನಮ್ಮ ದೇಶದಲ್ಲಿ ಸರ್ಕಾರ ಖಂಡಿತವಾಗ್ಲೂ ಇದನ್ನು ಎದುರಿಸಲು ಮತ್ತು ನಾವು ವೈದ್ಯರು ಕೂಡ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಲು ಸಿದ್ಧರಿದ್ದೀವಿ ಅಂತ ಹೇಳ್ಬೋದು. ಸರ್, ಈಗ ವೈದ್ಯರ ತಂಡದಿಂದ ಏನಾದರೂ ಆರೋಗ್ಯ ಇಲಾಖೆಗೆ ಅಲರ್ಟ್ ವಿಚಾರವಾಗಿ ಏನಾದರೂ ಪತ್ರವೇನಾದರೂ ಬರೀತೀರಾ ಸರ್? ಯಾಕಂದರೆ ಅಡ್ವಾನ್ಸ್ ಆಗಿ ಮುನ್ನೆಚ್ಚರಿಕೆ ತಗೋ ನಿಟ್ಟಿನಲ್ಲಿ ಏನಾದರೂ ಪತ್ರವನ್ನು ಬರೆಯೋ ಸಾಧ್ಯತೆ ಇದೆ? ಇದು ಪತ್ರವನ್ನು ಬರಿಬೇಕು ನಾವು ಅಂತ ಹೇಳಿದರೆ ನಮಗೆ ಏನಾದರೂ ಒಂದು
ಸಿವಿಯಾರಿಟಿ ಅಂತ ಗೊತ್ತಾಗಬೇಕು. ಅಂದರೆ ಈಗ ನಾವು ನೋಡಿದಾಗ ಪತ್ರ ಯಾವಾಗ ಬರೀಬೇಕಾಗುತ್ತೆ, ಐದರ್ ಚೈನಾ ಸರ್ಕಾರ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಅವರೇನಾದರೂ ನಾವೊಂದು ಎಚ್ಚರಿಕೆಯ ಗಂಟೆಗಳನ್ನೇನಾದರೂ ನಮಗೆ ಕೊಟ್ಟರೆ ಅಥವಾ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದರೆ ಆವಾಗ ನಾವು ಬರೀಬೇಕಾಗುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ಬರೀ ಚೈನಾದಲ್ಲಿ ಇದಿರೋದ್ರಿಂದ ನಮ್ಮ ದೇಶಕ್ಕೆ ಇನ್ನೂ ಹರಡದೇ ಇರೋದರಿಂದ ಸೊ ಹರಡುವಂಥ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇರೋದರಿಂದ ಖಂಡಿತವಾಗಲೂ ಈ ಒಂದು ಹಂತದಲ್ಲಿ ಪತ್ರ ಬರೆದು ಏನೋ ಎಚ್ಚರಿಕೆ ಸಂದೇಶ ನಾವು ಕೊಡುವಂಥ ಸಾಧ್ಯತೆ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಈ ಥರ ಕೇಸ್ಗಳು ಬಂದರೆ ಅದಕ್ಕೆ ನಮ್ಮ ಏನು ವೈದ್ಯರ ತಂಡ IMI ಏನಿದೆ, ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಅದಕ್ಕೇನಾದರೂ ಒಂದು ಸೂಕ್ತ ಮಾನದಂಡದ ಪ್ರಕಾರ ಪತ್ರ ವ್ಯವಹಾರ ಮಾಡ್ಬೋದು ಅಥವಾ ಒಂದು ಸಂದೇಶವನ್ನು ಕೂಡ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಸಲ್ಲಿಸ್ಬೋದು ಅಂತ ಹೇಳಲು ಇಚ್ಛೆಪಡಿಸ್ತೇನೆ. ಸರ್, ಈಗ ಇನ್ಫ್ಲುಯೆನ್ಸ್ ಯಾಕಂದರೆ ಈ ಚಳಿಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಜ್ವರ ಆಗಿರ್ಬೋದು, ಶೀತ, ಇಂಥ ವೈರಲ್ ಫೀವರ್ಗಳೇ ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಸರ್. ಇಂಥ ಟೈಮಲ್ಲಿ ಇನ್ಫ್ಲುಯೆನ್ಸಿ ಆಗಿರ್ಬೋದು, ಈ ರೀತಿಯ ವೈರಸ್ ಎಷ್ಟು ಡೇಂಜರಸ್? ಈಗ ಇನ್ಫ್ಲೂಯೆನ್ಸಾ ಈಗ ನಾವು ಡೇಂಜರಸ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಪ್ರತಿ ವರ್ಷ ಹಲವಾರು ಮಕ್ಕಳಲ್ಲಿ ಈಗ ಇನ್ಫ್ಲೂಯೆನ್ಸಾ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಹಲವಾರು ಇನ್ಫ್ಲೂಯೆನ್ಸಾ ಥರ ಬೇರೆ ಬೇರೆ ವೈರಸ್ಗಳು ಕಾಣುತ್ತೆ. ಈವನ್ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸಾಗೆ ವ್ಯಾಕ್ಸಿನ್ ಕೂಡ ಇದೆ. ಸೊ ಇನ್ಫ್ಲೂಯೆನ್ಸಾ ಮಕ್ಕಳಲ್ಲಿ ಕೂಡ ಪ್ರತಿಯೊಂದು ಇದರಲ್ಲಿ ವ್ಯಾಕ್ಸಿನ್ ಕೂಡ ಮಕ್ಕಳಿಗೆ ದೊರೆಯುತ್ತೆ, ಚಿಕಿತ್ಸೆ ಕೂಡ ಇದೆ. ಹಾಗಾಗಿ ಇನ್ಫ್ಲೂಯೆನ್ಸಾನ ನಾವು ಟ್ರೀಟ್ ಮಾಡ್ತಾ ಇರೋದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ಫ್ಲೂಯೆನ್ಸಾ ಏನು ಡೇಂಜರ್ ಇಲ್ಲ. ಬಟ್ ಏನು ಕಳೆದ ಒಂದು 60 ವರ್ಷದ ಕೆಳಗಡೆ ಇನ್ಫ್ಲೂಯೆನ್ಸಾ ಫಸ್ಟ್ ಟೈಮು 60ರಿಂದ 80 ವರ್ಷದ ಕೆಳಗಡೆ ಫಸ್ಟ್ ಟೈಮ್ ಇನ್ಫ್ಲೂಯೆನ್ಸಾ ನಮ್ಮ ದೇಶದಲ್ಲಿ ಬಂದಾಗ ಆವಾಗ ಹಲವಾರು ಜನಗಳು ಒಂದು ಸಾವು ನೋವುಗಳೆಲ್ಲ ಸಂಭವಿಸಿದ್ದು. ಬಟ್ ಈಗ ಇದೊಂದು ಸಾಮಾನ್ಯ ಒಂದು ರೆಸ್ಪಿರೇಟರಿ ವೈರಸ್ ಆಗಿರೋದ್ರಿಂದ ಇನ್ಫ್ಲೂಯೆನ್ಸಾ ಮತ್ತು ಬೇರೆ ವೈರಸ್ಗಳನ್ನ ನಾವು ಸುಲಭವಾಗಿ ಚಿಕಿತ್ಸೆ ಕೊಟ್ಟು ವಾಸಿ ಮಾಡ್ಬೋದಾಗಿದೆ. ಇಷ್ಟು ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.